ಸಿಎಂ ಮತ್ತು ಸುರ್ಜೇವಾಲಾ ಬಂದು ಮಾತಾಡೋದನ್ನ ನಿಮ್ಮ ಜೊತೆಗೆ ನೀವು ಬೇರೆ ಜವಾಬ್ದಾರಿ ಕೊಡ್ತೀರ ಅಂತ ಅಂದಾಗ ನೀವು ಒಪ್ಕೋತೀರಾ ಸರ್? ಈಗ ಸಂಪುಟದಲ್ಲ ಮುಕ್ತಾಯ ಈಗ ನಾವು ಮಾತಾಡಿದ್ದಾದ್ಮೇಲೆ ಏನು ಹೇಳ್ತಾರೆ ಏನು ಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾನೇನು ನಿನ್ನೆ ಮೊನ್ನೆ ಕಾಂಗ್ರೆಸ್ನಲ್ಲ, ನನಗೆ 60 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿರೋನು. ಈ ಥರ ಏನಾಗಿದೆ ಅಂದರೆ 136 ಜನ ಸಂಖ್ಯೆ ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಒಂದು ಶಕ್ತಿ. ಅದನ್ನೆಲ್ಲೋ ಒಂದು ಕಡೆಗೆ ನಾವು ಎಲ್ಲ ಥರ ಇದನ್ನು ಪ್ರಯತ್ನಗಳನ್ನ ಮಾಡಿ ಬರ ಇವತ್ತು ಕಾಡ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಜನಗಳನ್ನಾಗ ಇವತ್ತು ಸಮಾಧಾನ ಮಾಡಬೇಕಾದಾಗ ನಾವೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ಕಡೆ ಕಾವೇರಿ, ಇನ್ನೊಂದು ಕಡೆ ಮೇಕೆದಾಟು, ಇದೇನೋ ಸ್ವಲ್ಪ ಮಟ್ಟಿಗೆ ಶಮನ ಆಗ್ತಕ್ಕಂಥ ರೀತಿಯಲ್ಲಿ ಕಾಡ್ತಾ ಇದೆ. ಆದರೂ ಕೂಡ ಎಲ್ಲಿನೂ ಅಂತಕ್ಕಂಥದ್ದು ಇನ್ನೂ ತಪ್ಪಿಲ್ಲ. ಅದನ್ನು ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟರು ಇನ್ನೂ ಕೂಡ ಮಳೆ ಬರ್ತಕ್ಕಂಥದ್ದು ಕಷ್ಟ ಅಂತ ಹೇಳ್ತಿದ್ದಾರೆ. ಬಹುಶಃ ನಮ್ಮಂಥ ಬಯಲು ಪ್ರದೇಶಗಳಲ್ಲಿ ಸುಮಾರು 120 ತಾಲೂಕುಗಳಲ್ಲಿ ಮಳೆನೇ ಬಂದಿಲ್ಲ ಇವತ್ತುವರೆಗೂ. ಕುಡಿಯೋ ನೀರಿನ ಸಮಸ್ಯೆ ದೊಡ್ಡದಾಗಿದೆ. ಇದನ್ನೆಲ್ಲ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಶಾಸಕರುಗಳು ಅದನ್ನು ಒಂದು ಒಗ್ಗಟ್ಟಿನಿಂದ ಹೋಗಿ ಸರ್ಕಾರದ ಸಲಹೆ ಸಹಕಾರವನ್ನು ಪಡೆದು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಒಂದು ಕಡೆಗೆ ನಾವು ಅಧಿಕಾರದ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಕೆಗಳನ್ನು ಕೂಡ ನಮ್ಮ ಮನೆಗೆ ಬರೋದಿಲ್ಲ. ಹೆಚ್ಚುವರಿ ಡಿಸಿಎಂ ಏನಾದರೂ ಸೃಷ್ಟಿ ಆಗುತ್ತಾ? ಇಷ್ಟೆಲ್ಲ ಗೊಂದಲದ ಮಧ್ಯೆ ಹೆಚ್ಚುವರಿ ಡಿಸಿಎಂ ಕೊಡಬೇಕಂತ ಪ್ರಸ್ತಾಪ ಆಗಿತ್ತು. ಏನಾಗ್ತದೆ ಅದೆಲ್ಲ ಬಂದು ಕೂತು ಇತ್ಯರ್ಥ ಮಾಡಿದಾಗಲೇ ಸರಿ ಆಗ್ತದೆ. ಸಿಎಂ ಮತ್ತು ಸುರ್ಜೇವಾಲಾ ಬಂದು ಮಾತಾಡೋದನ್ನ ನಿಮ್ಮ ಜೊತೆಗೆ ನೀವು ಬೇರೆ ಜವಾಬ್ದಾರಿ ಕೊಡ್ತೀರ ಅಂತ ಅಂದಾಗ ನೀವು ಒಪ್ಕೋತೀರಾ ಸರ್? ಈಗ ಸಂಪುಟದಲ್ಲ ಮುಕ್ತಾಯ ಈಗ ನಾವು ಮಾತಾಡಿದ್ದಾದ್ಮೇಲೆ ಏನು ಹೇಳ್ತಾರೆ ಏನು ಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾನೇನು ನಿನ್ನೆ ಮೊನ್ನೆ ಕಾಂಗ್ರೆಸ್ನಲ್ಲ, ನನಗೆ 60 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿರೋನು. ಈ ಥರ ಏನಾಗಿದೆ ಅಂದರೆ 136 ಜನ ಸಂಖ್ಯೆ ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಒಂದು ಶಕ್ತಿ. ಅದನ್ನೆಲ್ಲೋ ಒಂದು ಕಡೆಗೆ ನಾವು ಎಲ್ಲ ಥರ ಇದನ್ನು ಪ್ರಯತ್ನಗಳನ್ನ ಮಾಡಿ ಬರ ಇವತ್ತು ಕಾಡ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಜನಗಳನ್ನಾಗ ಇವತ್ತು ಸಮಾಧಾನ ಮಾಡಬೇಕಾದಾಗ ನಾವೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ಕಡೆ ಕಾವೇರಿ, ಇನ್ನೊಂದು ಕಡೆ ಮೇಕೆದಾಟು, ಇದೇನೋ ಸ್ವಲ್ಪ ಮಟ್ಟಿಗೆ ಶಮನ ಆಗ್ತಕ್ಕಂಥ ರೀತಿಯಲ್ಲಿ ಕಾಡ್ತಾ ಇದೆ. ಆದರೂ ಕೂಡ ಎಲ್ಲಿನೂ ಅಂತಕ್ಕಂಥದ್ದು ಇನ್ನೂ ತಪ್ಪಿಲ್ಲ. ಅದನ್ನು ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟರು ಇನ್ನೂ ಕೂಡ ಮಳೆ ಬರ್ತಕ್ಕಂಥದ್ದು ಕಷ್ಟ ಅಂತ ಹೇಳ್ತಿದ್ದಾರೆ. ಬಹುಶಃ ನಮ್ಮಂಥ ಬಯಲು ಪ್ರದೇಶಗಳಲ್ಲಿ ಸುಮಾರು 120 ತಾಲೂಕುಗಳಲ್ಲಿ ಮಳೆನೇ ಬಂದಿಲ್ಲ ಇವತ್ತುವರೆಗೂ. ಕುಡಿಯೋ ನೀರಿನ ಸಮಸ್ಯೆ ದೊಡ್ಡದಾಗಿದೆ. ಇದನ್ನೆಲ್ಲ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಶಾಸಕರುಗಳು ಅದನ್ನು ಒಂದು ಒಗ್ಗಟ್ಟಿನಿಂದ ಹೋಗಿ ಸರ್ಕಾರದ ಸಲಹೆ ಸಹಕಾರವನ್ನು ಪಡೆದು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಒಂದು ಕಡೆಗೆ ನಾವು ಅಧಿಕಾರದ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಕೆಗಳನ್ನು ಕೂಡ ನಮ್ಮ ಮನೆಗೆ ಬರೋದಿಲ್ಲ. ಹೆಚ್ಚುವರಿ ಡಿಸಿಎಂ ಏನಾದರೂ ಸೃಷ್ಟಿ ಆಗುತ್ತಾ? ಇಷ್ಟೆಲ್ಲ ಗೊಂದಲದ ಮಧ್ಯೆ ಹೆಚ್ಚುವರಿ ಡಿಸಿಎಂ ಕೊಡಬೇಕಂತ ಪ್ರಸ್ತಾಪ ಆಗಿತ್ತು. ಏನಾಗ್ತದೆ ಅದೆಲ್ಲ ಬಂದು ಕೂತು ಇತ್ಯರ್ಥ ಮಾಡಿದಾಗಲೇ ಸರಿ ಆಗ್ತದೆ.